ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂಗ್ರ್ಯಾಚುಲೇಷನ್ಸ್ ನಿಧಿ, ನೀವು ಕಣ್ಣೀರು ಒರೆಸ್ಕೋಬಹುದು. ಎಲ್ಲ ಅನ್ಕೊಂಡ ಹಾಗೆ ನಿಧಿ ಫೇಲ್ ಆಗಿಲ್ಲ. ಡಿಸ್ಪ್ಲೇ ಆಗಿದ್ದು ರಾಂಗ್ ರಿಸಲ್ಟ್. ನೀವು ಫೈನಲ್ ಇಯರ್ ಮಾಸ್ಟರ್ ಆಫ್ ಸರ್ಜನ್ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗಿ ನಮ್ಮ ಕಾಲೇಜ್ಗೆ ಟಾಪರ್ ಆಗಿದ್ದೀರಾ. ಹೌದು, ಕಾಲೇಜ್ಗೆ ನೀವೇ ಟಾಪರ್. ತುಂಬಾ ದೊಡ್ಡ ಅನ್ಯಾಯ ಆಗಿದ್ದಕ್ಕೆ ರಿಸಲ್ಟ್ ಅಲ್ಲಿ ಚೇಂಜಸ್ ಕಾಣಿಸ್ತು. ಯಾರೋ ಮಾಡಿರೋ ತಪ್ಪಿಗೆ ನಿಧಿ ಬಲಿ ಆಗುವಾಗಾಯ್ತು. ಎಕ್ಸಾಮ್ ರಿಸಲ್ಟ್ ಅಲ್ಲಿ ಫ್ರಾಡ್ ಆಗಿದೆ. ಇಡೀ ವರ್ಷ ಕಷ್ಟಪಟ್ಟು ಓದಿ ಎಕ್ಸಾಮು ಚೆನ್ನಾಗಿ ಬರ್ದಿ ರಿಸಲ್ಟ್ ಫೇಲ್ ಆದಾಗ ಆ ನೋವನ್ನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಮಾಲ್ ಪ್ರಾಕ್ಟೀಸ್ ಮಾಡೋರ್ಗೆ ಆ ನೋವು ಕಷ್ಟ 1% ಅರ್ಥ ಆಗಿದ್ರು ಇಂಥ ಚೀಪ್ ಕೆಲಸ ಮಾಡಲ್ಲ. ಪರೀಕ್ಷೆ ಅನ್ನೋದು ಜ್ಞಾನ, ಪರಿಶ್ರಮ, ವಿದ್ಯಾರ್ಥಿ ಶಿಸ್ತು ಹೇಗಿದೆ ಅಂತ ಚೆಕ್ ಮಾಡಕ್ಕಷ್ಟೇ. ಆದರೆ ಸಮಾಜದಲ್ಲಿ ಇದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇದೆ. ಹಾಗಾಗಿ ಈ ಥರ ಫ್ರಾಡ್ ಆಗೋದು, ಶಾರ್ಟ್ಕಟ್ ಬಳಸಕ್ಕೆ ಹೋಗಿ ಜೀವನ ಹಾಳು ಮಾಡ್ಕೊಳ್ಳೋದು. ಈ ಕ್ಷಣಕ್ಕೆ ವಿನರ್ ಅನ್ನಿಸ್ಬೋದು, ಆದರೆ ಇಂಥವ್ರ ಜೀವನನೇ ಹಾಳಾಗುತ್ತೆ. ಇವತ್ತು ಫ್ರಾಡ್ ಮಾಡಿ ಪಾಸ್ ಆಗ್ಬೋದು, ಆದರೆ ನಾಳೆ ಜೀವನ ಕೊಡುತ್ತಲ್ಲ, ಆ ಪರೀಕ್ಷೆಯಲ್ಲಿ ಫೇಲ್ ಆಗಬೇಕಾಗುತ್ತೆ. ನಾವು ಎಕ್ಸಾಮ್ ಬರೆಯೋದು ಯಾಕೆ? ಜಸ್ಟ್ ಮಾರ್ಕ್ಸ್ ತಗೊಳಕ? ಮಾರ್ಕ್ಸ್ ಹೆಚ್ಚಿಗೆ ತಗೊಂಡ್ರೆ ಅಷ್ಟೇ ಒಳ್ಳೆ ಡಾಕ್ಟರ್ ಆಗಕ್ಕೆ ಸಾಧ್ಯನಾ? ಮೊದಲು ಮಾನವೀಯತೆ ಇರಬೇಕು. ಇವತ್ತು ಮಾಲ್ ಪ್ರಾಕ್ಟೀಸ್ ಮಾಡಿ ನಮ್ಮ ವೃತ್ತಿ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ. ಈ ತರ ಕೆಲಸದಿಂದ ಎಜುಕೇಶನ್ ಸಿಸ್ಟಮ್ ಮೇಲಿರೋ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಹಾಗಾಗ್ಬಾರ್ದಲ್ವಾ? ಮಾರ್ಕ್ಸ್ಗಿಂತ ಒಳ್ಳೆತನ ಮುಖ್ಯ, ರ್ಯಾಂಕ್ಗಿಂತ ಸತ್ಯ ಮುಖ್ಯ.